ಸ್ನೇಹಿತರೆ, ನಮಸ್ಕಾರ. ನನ್ನ ಜೊತೆ ನಮ್ಮ ಸೀನಿಯರ್ ಸ್ಟೂಡೆಂಟ್ ನೇತ್ರಾವತಿ ಬಂದಿದ್ದಾರೆ. ನೇತ್ರಾವತಿ ಅವರೇ, ನೀವು ಮಾರ್ಗದರ್ಶನದ ಮಹತ್ವ ಆ, ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ? ಸರ್, ಮಾರ್ಗದರ್ಶನ ಅಂದ್ರೆ ಎಲ್ಲರಿಗೂ ಬೇಕು ಸರ್. ಇವತ್ತಿನ ದಿನಗಳಲ್ಲಿ ಅಂತ ಅನಿಸ್ತದ. ಮಾರ್ಗದರ್ಶನ ಅಂದ್ರೆ ಈಗ ಒಂದು ಏನಂದ್ರೆ ಒಂದು ಶಿಕ್ಷಣ ಮಟ್ಟ ಸರ್. ಯಾವ್ದಂದ್ರೆ ಈಗ PUC ಕಲಿತಾರ, ಡಿಗ್ರಿ ಕಲಿತಾರ, ಮುಂದೇನು ನಮ್ದು ಇಲ್ಲಿಗೆ ಸ್ಟಾಪ್ ಐತೆ ಅಂತ ಹೇಳಿ ಒಂದು ಎಜುಕೇಶನ್ನೇ ಮುಗೀತ ಅಂತ ಹೇಳಿ ಒಂದು ಏನೋ ಒಂದು ಸಾಧನೆ ಮಾಡುವ ಒಂದು ಹಂತ ಇದ್ರೂ ಅಲ್ಲಿಗೆ ಕಲಿಕೆ ಅನ್ನೋದು ಅಲ್ಲಿಗೆ ಸ್ಟಾಪ್ ಆಗಿ ಮಟಕಗೊಂಡಿರ್ತದ. ಆ ಮಟಕಗೊಂಡಂತ ಕಲಿಕೆಯಲ್ಲಿ ಮತ್ತೆ ನಾವು ಅಂದ್ರೆ ಸರ್ ಅವರ ಮಾರ್ಗದರ್ಶನದಲ್ಲಿ ನಮಗೆ ಅಲ್ಲಿ ಮತ್ತೆ ನಮ್ದು ಪ್ರಾರಂಭ ಆಗ್ತದ ಅಂತಾನೆ ಹೇಳ್ತೀನಿ ಸರ್. ಓಕೆ, ಇಲ್ಲೊಬ್ರು ಕವಿತಾ ಪ್ರಶ್ನೆ ಕೇಳ್ತಾ ಇದ್ದಾರೆ. ಅವರು ಹೇಗೆ ಭಾಷಣಕಾರರಾಗಿದ್ದಾರೆ ನಿಮ್ಮ ಜೊತೆ ಕಲಿತು ಅಂತ. ಆ, ಹೇಗೆ ಆ, ಇದು ಕವಿತಾ ಅವ್ರ ಪ್ರಶ್ನೆ. ನೇತ್ರಾವತಿ, ಕೇಳಿಸ್ಲಿಲ್ಲ ಸರ್ ಏನು? ನೀವು ಹೇಗೆ ಭಾಷಣಕಾರರಾದ್ರಿ ಅಂತ ಕೇಳ್ತಾ ಇದ್ದಾರೆ ಅವರು, ನಮ್ಮ ಅಹ್, ಜೊತೆ ಇಲ್ಲಿ ಕಲ್ತು. ನಮಸ್ತೆ ಮೇಡಮ್, ನಾವು ಇನ್ನ ಭಾಷಣಕಾರ ಇನ್ನ ಕಲಿತಾ ಇದ್ದೀನಿ ಸರ್ ಅವರ ಮಾರ್ಗದರ್ಶನದಲ್ಲಿ. ಯಾಕಂದ್ರೆ ಹಂತ ಹಂತವಾಗಿ ಅಂದ್ರೆ ಪದಗಳ ಬಳಕೆ ಹೆಂಗ್ ಸಂಗ್ರಹ ಮಾಡ್ಕೋಬೇಕು ಮತ್ತು ವಾಕ್ಯಗಳ ರಚನೆ ಹೆಂಗ್ ಮಾಡ್ಕೋಬೇಕು, ನನ್ನಲ್ಲಿ ಭಯ ಅನ್ನೋದು ಹೋಯ್ತು. ಭಯ ಬಾಳ ಇತ್ತು, ಭಯ ಹೋಯ್ತು ಮತ್ತು ಆತ್ಮವಿಶ್ವಾಸ ವೃದ್ಧಿ ಆಯ್ತು. ಹಿಂಗಾಗಿ ಅದೇ ತನ್ನಟಕ್ಕೆ ತಾನೇ ಸಾಗ್ತಾ ಇದೆ ಭಾಷಣ ಕಲೆ ಅಂತಾನೆ ಹೇಳ್ಬೋದು. ಓಕೆ, ಗುರುವಾರದೊತ್ತು ನಾವು ಆನ್ಲೈನ್ ಕ್ಲಾಸ್ ಮಾಡ್ತೀವಿ. ಈ ಆನ್ಲೈನ್ ಕ್ಲಾಸ್ ಝೂಮಲ್ಲಿ ಸುಮಾರು ಜನ ಸಾರ್ ಝೂಮಲ್ಲಿ ಕಲಿಯೋಕ್ಕಾಗತ್ತಾ ಅಂತಾರೆ. ತಾವೇನು ಹೇಳ್ತೀರಿ? ಖಂಡಿತವಾಗಿಯೂ 100% ಕಲಿಬಹುದು. ಯಾಕಂದ್ರೆ ಮನುಷ್ಯಾಗ ಒಂದು ಆಸಕ್ತಿ ಇರ್ಬೇಕು ಸರ್. ಆಸಕ್ತಿ ಇತ್ತಂದ್ರ ಈಗ ನಾವು ಜೂಮ್ ಕಾಲ್ನಲ್ಲಿ ಕಲಿಯೋದ್ರಿಂದ ನಮ್ದು ಟೈಮ್ ಉಳಿತಾಯ ಆಗ್ತದ. ಯಾಕಂದ್ರೆ ಈಗ ಎಲ್ಲೋ ಕ್ಲಾಸ್ ಅದಾವ ಬರ್ರಿ ಅಂದಕ್ರ ಅಲ್ಲಿ ನಮ್ ಟೈಮ್ ಹೋಗುದು ಬರುದು. ಬೆಂಗಳೂರಿಗೆ ಈಗ ನಾವು ಬಿಜಾಪುರದಲ್ಲಿ ಇರೋದು, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನಮ್ಗೆ ಟೈಮ್ ಎಷ್ಟ್ ಹತ್ತದಲ್ಲ, ಆ ಟೈಮ್ ಇಲ್ಲಿ ಉಳಿಕೆ ಆಗ್ತದ ಅಂತಾನೆ ಹೇಳ್ತೀನಿ ಸರ್. ಇಲ್ಲಿ ಸಾಕಷ್ಟು ಕಲಿಬಹುದು. ಒಂದು ಇದು ಇರ್ಬೇಕು ಸರ್, ನಮ್ಗೆ ಆಸಕ್ತಿ ಇರಬೇಕು. ಹ್ಮ್. ಸೊ ಇಲ್ಲಿ ಯಾರೇ ಕಲಿಯಕ್ಕೆ ಬಂದ್ರು ಅವ್ರಿಗೆ ಆಸಕ್ತಿ ಇಲ್ಲದೆ ಇದ್ರೆ ಬರಬೇಡಿ, ಅಲ್ವಾ? ಇಲ್ಲ ಸರ್, ಬರ್ತದೆ ಆಸಕ್ತಿ. ಹೋಗ್ತಾ ಹೋಗ್ತಾ ಬರ್ತೈತಿ. ಮೊದಲಿಗೆ ಇರ್ಲಿಲ್ಲ ಅಂದ್ರೂ ಇಲ್ಲ ರೀ, ಅದು ಆಸಕ್ತಿನೇ ಸ್ಟಾರ್ಟಿಂಗಲ್ಲಿ ಬರಬೇಕು ನನ್ನ ಪ್ರಕಾರ. ಹಾಂ, ಓಕೆ. ಈಗ ಗುರುವಾರ ಬಂದಾಗ ನಾವು 3+1 ಟಾಪಿಕ್ಸ್, 4 ಟಾಪಿಕ್ಸ್ಗಳನ್ನು ನಾವು ಮಾತಾಡ್ತೀವಿ ಒಂದು ವಾರ ಬಂದಾಗ. ಆ ಒಂದೊಂದು ವಿಚಾರ ನಿಮ್ಗಳ ಕೈನಲ್ಲೇ ಮಾತಾಡಿಸೋ ಅನುಭವ ಹೇಗಿರ್ತದೆ? ಸರ್, ಈಗ ನೀವು 3 ಟಾಪಿಕ್ಸ್ ಕೊಟ್ಟಿರ್ತೀರಲ್ಲ ಸರ್, ಒಂದೊಂದು ಎಷ್ಟು ಚೆನ್ನಾಗಿರ್ತಾವ ಅಂದ್ರೆ ಜೀವನದಾಗ ಅಳವಡಿಸಿಕೊಳ್ಳುವಂತವೆ ಸರ್. ಒಂದೊಂದು ಇದು ಕೇಳಿದ್ರೆ ಹೌದಲ್ಲ, ನಾವು ಇದು ಈ ತರ ಅಂದ್ರೆ ಈ ವಾಕ್ಯ ಕೇಳದಕ್ರೆ ಏನ್ ಅನಿಸ್ತದ ಅಂದ್ರ ಪ್ರತಿಯೊಬ್ಬರು ವಾಕ್ಯದ ಮೇಲೆ, ಆ ವಿಷಯದ ಮೇಲೆ ತಮ್ಮದೇ ಆದಂತ ಶೈಲಿಯಲ್ಲಿ ಭಿನ್ನ ವಿಭಿನ್ನವಾಗಿ ಹೇಳ್ತಾ ಇರ್ತಿರ್ತಾರ. ಅಂದ್ರೆ ಅಲ್ಲಿ ನಮ್ದು ಜ್ಞಾನದ ಕಲಿಕೆ ಆಗ್ತದ ಅಂತಾನೆ ಹೇಳ್ತೀನಿ ಸರ್. ಅಲ್ಲಿಷ್ಟು ಜ್ಞಾನ ತಗೋಬಹುದು. ಆ ವಿಷಯದ ಮೇಲೆ ನಾವು ವರ್ಕ್ ಮಾಡೋದ್ರಿಂದ ಅಲ್ಲಿಷ್ಟು ಒಂದ್ ಸ್ವಲ್ಪ ಜ್ಞಾನ ತಗೋಬಹುದು. ಇಷ್ಟೆಲ್ಲ ಸಮ್ಮುಖದಲ್ಲಿ ಕಲಿಕಾರ್ಥಿಗಳ ಮತ್ತೆ ಎಲ್ಲರದ್ದು ಜೊತೆಗೂಡಿ ನೀವು ಒಂದು ಇದು ಅಂದ್ರೆ ತಿದ್ದುಪಡಿ ಮಾಡ್ತೀರಿ ಸರ್. ಯಾವ ವಾಕ್ಯವನ್ನು ಯಾವ ಪದವನ್ನು ಸೂಕ್ತ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು ಅನ್ನೋದು ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಹೇಳ್ತೀರಿ. ಇದರಿಂದ ಜ್ಞಾನ ಜಾಸ್ತಿ ಆಕೋತ ಹೋಗ್ತದೆ. ಓಕೆ, ಈ ಉಷಾ ಶೆಟ್ಟಿ ಅವರು, ನೀವೆಷ್ಟು ಸಮಯದಿಂದ ಕಲಿತಾ ಇದ್ದೀರಿ? ನಿಮ್ಮ ಅನುಭವನ ನಮ್ಮ ಅಂದ್ರೆ ನಿಮ್ಮ ಓವರ್ ಆಲ್ ಎಕ್ಸ್ಪೀರಿಯನ್ಸ್ನ ಹಂಚ್ಕೋಬೋದಾ ಅಂತ ಕೇಳ್ತಾ ಇದ್ದಾರೆ. ಸರ್, ನಾನು ಕಲಿಕತ್ತು ಇವಾಗ ಸ್ವಲ್ಪ ದಿವಸಗಳೇ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೇವೆ ಒಂದ್ ಸ್ವಲ್ಪ. ಹ್ಮ್. ಯಾಕಂದ್ರೆ ಈಗ ಕಲಿಕೆ ಅನ್ನೋದು ನಿರಂತರ ಅಂತಾರಲ್ಲ ಸರ್, ಇದಕ್ಕೆ ಇಂತಿಷ್ಟ ನಿರ್ದಿಷ್ಟ ಇಲ್ಲ ಸಮಯ ಅಂತ ಹೇಳಿ. ಹೆಂಗಂದ್ರೆ ನಾವು ಕಲಿತಾ ಕಲಿತಾ ಈಗ ಸಾಗ್ತಾ ಸಾಗ್ತಾ ಹೋದಂತೆ ನಮ್ಗೆ ಅಹ್ ಜ್ಞಾನದ ಒಂದು ಮಟ್ಟ ಹೆಚ್ಚಾಕೋತ್ ಹೋಗ್ತದ. ಇದಕ್ಕೆ ಇಂತಿಷ್ಟೇ ಅಂತ ಹೇಳಿ ಗೆರಿ ಇಲ್ಲ ಸರ್. ಇನ್ನೂ ಕಲಿಬೇಕಾ, ಇನ್ನೂ ಸ್ಕೇಲಿಂಗ್ ಅಪ್ ಹತ್ತಿರಲ್ಲ, ಎತ್ತರಕ್ಕೆ ಏರ್ಬೇಕಾ, ಇನ್ನೂ ಹ್ಮ್. ಹಂಗೆ ಸರ್ ಅವ್ರ ಜೊತೆ ಜರ್ನಿ ಮಾಡ್ಬೇಕನ್ನಂತಾನೆ ಹೇಳ್ತೀನಿ ಸರ್. ನಾಗರಾಜ್ ಅವರು ಮಾತು ಮತ್ತು ಬಾಡಿ ಲ್ಯಾಂಗ್ವೇಜ್ ಒಟ್ಟಿಗೆ ಸಿಂಕ್ ಮಾಡೋದು ಹೇಗೆ ಅಂತ ಕೇಳ್ತಾರೆ. ಸರ್, ಅಂದ್ರ ಈಗ ಜ್ಞಾನ ಇತ್ತಂದ್ರ ಬಾಡಿ ಅಂದ್ರ ತಾನೇ ಆಟೋಮೆಟಿಕ್ ಹ್ಮ್. ಜ್ಞಾನ ಇತ್ತಂದ್ರ ಅದ್ರ ತಕ್ಕಂತೆ ತಾನೇ ಸ್ಪಂದನೆ ಮಾಡ್ತದ. ಯಾಕಂದ್ರ ಹ್ಮ್. ಮೆಂಟಲ್ ಮತ್ತು ಬಾಡಿ ಬ್ಯಾಲೆನ್ಸ್ ಒಂದಕ್ಕೊಂದು ಆ, ಒಂದಕ್ಕೊಂದು ಸಮ ಅಂದ್ರೆ ಒಂದು ಲೆವೆಲ್ ಇತ್ತಂದ್ರ ಅಂದ್ರೆ ಬ್ಯಾಲೆನ್ಸ್ ನಾನೊಂದು ಫಾರ್ಮುಲಾ ಹೇಳಿದೆ ಅರ್ಥನಿ, ಶಾರೀರಿಕ ಭಾಷೆ ಸ್ವಾಭಾವಿಕವಾಗಿರ್ಬೇಕು ಅಂತ.
Yes, sir. ಅಲ್ವಾ? ಆ ಸೊ ಈ ಥರ ಯಾರಾದರೂ ಪ್ರಶ್ನೆ ಕೇಳಿದ್ರೆ ನಮ್ಗೇನು ಅನ್ಸುತ್ತೆ? ನೀವು ಅಂದರೆ ಹಿಂಗೆ ಹಿಂಗೆ ಹೋಗುತ್ತೆ, ನಮಸ್ಕಾರ ಅಂದರೆ ಹೀಗೆ ಹೋಗುತ್ತೆ, ಯಾರಿಗಾರ ಆಶೀರ್ವಾದ ಮಾಡಬೇಕು ಅಂದರೆ ಕೈ ಹೋಗುತ್ತೆ, ಆ, ಮುಖದಲ್ಲಿ ಮುಗುಳ್ನಗೆ ಇದ್ದರೆ ಎಲ್ಲ ಟೈಮಲ್ಲಿ ಭಾಷಣ ಮಾಡ್ತಾಯಿದ್ರೆ ಚೆನ್ನಾಗಿರತ್ತೆ ಅಂತ. ಓಕೆ, ಸೊ ಜಸ್ಟ್ ನೇತ್ರಾವತಿ ಅವರೇ, ಒಟ್ಟಾರೆ ಸಾಮಾನ್ಯವಾಗಿ ಹೊಸಬ್ರು ಕ್ಲಾಸಿಗೆ ಸೇರ್ಕೋಬೇಕಾದ್ರೆ ಏನೋ ಒಂದು ಆತಂಕ, ಒಂದು ದುಗುಡ ಇರ್ತದೆ. ಸುಮಾರು ಜನ ಸೇರ್ಕೊಳ್ಳೋದಿಲ್ಲ. ನಾನು ನಿಮಗೆ ಗೊತ್ತು, ನಾನು ಯಾರನ್ನೂ ಫೋರ್ಸ್ ಮಾಡಲ್ಲ, ಮತ್ತು ಯಾರು ನಿಜವಾಗಿ ಕಲೀಲೇಬೇಕಂತ ಬರ್ತಾರೆ ನಮ್ಮ ಹತ್ರ 100% ಗ್ಯಾರಂಟಿ ರಿಸಲ್ಟ್ ಇದೆ ಅಂತ. ಬಿಫೋರ್ ಆ್ಯಂಡ್ ಆಫ್ಟರ್ ಬದಲಾವಣೆ ನೀವು ಕಣ್ಣಾರೆ ಎಷ್ಟೊಂದು ಜನ ಪಾರ್ಟಿಸಿಪೆಂಟ್ಸ್ ಬಂದವರು ಹೇಗೆ ಬದಲಾದರು, ಆ ಥರದ್ದು ಗಮನಿಸಿದ್ದನ್ನು ಹೇಳ್ತೀರಾ ನೀವು? ಹೌದು ಸರ್. ಯಾಕಂದ್ರ ಮೊದಲ ಬರ್ತಾ ಹೆಂಗಿರ್ತಾರ, ಒಂದು ಭಯ, ಆತಂಕ, ಹಿಂಜರಿಕೆ, ಕೀಳರಿಮೆ. ಅಂದ್ರ ಸ್ಟೇಜ್ ಎಲ್ಲಾ ಜ್ಞಾನ ರಗಡ್ ಇರ್ತದ ಸರ್, ಎಲ್ಲರ ಹತ್ರ ಜ್ಞಾನ ಇರ್ತದ. ಅದನ್ನು ಸ್ಟೇಜ್ ಮೇಲೆ ಹೋದ್ ಬಳಕ ಅದನ್ನ ಹೆಂಗ ನಾವು ಹೊರ ತರಬೇಕು ಅನ್ನೋ ಪದಗಳ ನೆನಪಾರುತ್ತವ. ಈ ತರ ಯಾವ ತರ ಅಂದ್ರೆ ಇಲ್ಲೆಲ್ಲಾ ಕಲಿಕೆ ಆಗ್ತದ ಸರ್. ಇಲ್ಲಿ ಪ್ರತಿಯೊಂದೊಂದು ಹಂತ ಹಂತವಾಗಿ ಪ್ರತಿ ಗುರುವಾರ ಇಲ್ಲಿ ತನ್ನ ಅಂದ್ರೆ ಪ್ರತಿಯೊಬ್ಬರು ಹೇಳ್ತಾ ಇರೋದ್ರಿಂದ ಇಲ್ಲಿ ಒಂದು ಮನನ ಆಗ್ತದ. ಯಾಕಂದ್ರ ಅಭ್ಯಾಸ, ಸತತ ಅಭ್ಯಾಸದಿಂದ ಮನುಷ್ಯ ಯಾವಾಗಲೂ ಒಂದು ಕರೆಕ್ಟ್ ರೂಟಿಗೆ, ಒಂದು ಮಾರ್ಗದರ್ಶನದ ಮುಖಾಂತರ ಒಂದು ಕರೆಕ್ಟ್ ರೂಟಿಗೆ ಹೋಗ್ತಾನ ಅಂತಾನೆ ಹೇಳ್ಬೋದು ಸರ್. ಓಕೆ, ನೀವು 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಕೂಡ ಅಟೆಂಡ್ ಮಾಡಿದ್ರಿ. ಸೊ ವೀಕ್ಷಕರ ಗಮನಕ್ಕೆ ನಾನು ಒಟ್ಟು 7 ಆ ಥರದ ಕ್ಯಾಂಪ್ ಮಾಡಿದ್ದೇನೆ. ನೀವು ಆ ಥರದ್ದು ಒಂದು ಕ್ಯಾಂಪ್ ಅಟೆಂಡ್ ಮಾಡಿದಾಗ ನಿಮ್ಮಲ್ಲಿ ಆದ ಬದಲಾವಣೆ ಏನು? ಸರ್, 3 ಡೇಸ್ ಕ್ಯಾಂಪ್ ನಲ್ಲಿ ಅಲ್ಲಿ ಅಂದ್ರ ಫಿಸಿಕಲಿ ಕಲಿತೀವಿ ಸರ್ ಸಾಕಷ್ಟು. ಅವ್ರ ಇನ್ನೇ ಕೇಳಿದ್ರಲ್ಲ, ಬಾಡಿ ಲ್ಯಾಂಗ್ವೇಜ್ ಮತ್ತೆ ಮಾತುಗಳು ಹೆಂಗಂದ್ರ ಅಲ್ಲಿ ಪ್ರಾಕ್ಟಿಕಲ್ ಆಗಿ ನಾವು ಕಲೀಲಿಕ್ಕಲ್ಲಿ ಒಂದು ನಮ್ಗೆ ಅವಕಾಶ ಇರ್ತದ ಸರ್. ಮತ್ತೆ ಅಲ್ಲಿ ನಾವು ಅಂದ್ರೆ ನಿಲ್ಲುವ ಭಂಗಿ, ಮೈಕ್ ಹಿಡ್ದಕ್ರ ಸ್ಟೇಜ್ ಹೆಂಗ್ ಬಳಸ್ಕೋಬೇಕು, ಮತ್ತೆ ಎಲ್ಲಾ ಕ್ಷೇತ್ರದ ಕಲಿಕಾರ್ಥಿಗಳು ಬಂದಿರ್ತಾರ ಸರ್. ಎಲ್ಲರೂ ಜ್ಞಾನ ಅಪಾರವಾಗಿರ್ತದ. ಆದ್ರ ಅವರು ಹ್ಯಾಂಗ ತಮ್ಮ ಜ್ಞಾನವನ್ನು ಏನೋ ಒಂದು ನೀವೊಂದು ಸಂದರ್ಭಕ್ಕೆ ತಕ್ಕಂತೆ ಒಂದು ವಾಕ್ಯಗಳ ರಚನೆ ಕೊಡ್ತೀರಿ, ಅದನ್ನು ಹ್ಯಾಂಗ್ ಹೇಳ್ಬೇಕು ಅಂತ ಹೇಳೋದು, ಪ್ರತಿಯೊಬ್ಬರ ಶೈಲಿ ಮತ್ತು ನಿಲ್ಲುವ ಭಂಗಿ, ಮೈಕ್ ಹಿಡ್ಕೊಂಡು ಸ್ಟೇಜ್ ಬಳಸ್ಕೊಂಡು ಹ್ಯಾಂಗ್ ಹೇಳ್ಬೇಕು, ಐ ಕಾಂಟ್ಯಾಕ್ಟ್, ಪ್ರತಿಯೊಂದು ಅಂದ್ರೆ ವಾಯ್ಸ್ ಮಾಡ್ಯುಲೇಷನ್ ಸರ್, ಹ್ಯಾಂಗ್ ಏರಿಳಿತ ಇರಬೇಕು, ಅಂದ್ರೆ ಶಬ್ದಗಳ ಉಪಯೋಗ ಮಾಡೋ ಮುಂದೆ ಆ ಹೇಳುವ ಸಂದರ್ಭೋಚಿತವಾಗಿ ನಮ್ಮ ಧ್ವನಿ ಹ್ಯಾಂಗ್ ಏರಿಳಿತ ಆಗಿರ್ಬೇಕು, ಅಂದ್ರೆ ಪ್ರತಿಯೊಂದನ್ನು ಅಲ್ಲಿನ ಕಲೀಲಿಕ್ಕೆ ಸಾಕಷ್ಟು ಅವಕಾಶ ಇರ್ತದ ಅಂತಾನೆ ಹೇಳ್ತೀನಿ ಸರ್. ಓಕೆ, ನನ್ನ ಪುಸ್ತಕಗಳನ್ನು ಕೆಲವನ್ನ ಗಮನಿಸಿದ್ರಿ. ಆ ಪುಸ್ತಕಗಳು ತಮ್ಮ ಮೇಲೆ ಹೇಗೆ ಪ್ರಭಾವ ಬೀರಿದೆ? ಸರ್, ನನಗೆ ಫಸ್ಟಿಗೆ ನುಡಿಗನ್ನಡಿ ಅಂತ ಹೇಳಿ ಸರ್, ಒಂದ್ ತಳಪಾಯ ಇದ್ದಂಗ ಸರ್ ನಿಮ್ ಪುಸ್ತಕ. ನುಡಿಗನ್ನಡಿ, ತಿರುವುಗಳ ಅರಿವು, ವ್ಯಕ್ತಿತ್ವ ಪರಿವರ್ತನೆ, ಮತ್ತ ಕೀಳರಿಮೆ ಸರ್. ಕೀಳರಿಮೆ ಅಂದ್ರೆ ಎಲ್ಲರಲ್ಲೂ ಕೀಳರಿಮೆ ಇರ್ತೈತಿ. ಏನೋ ಅಂದ್ರ ಮನುಷ್ಯ ತನ್ ಬಲ್ಲಿ ಇದ್ದದ್ದು ಬಿಡ್ತೈತಿ, ಇಲ್ಲಾರ್ದು ಅದು ಇಲ್ಲ ಇದು ಇಲ್ಲ ಅಂದ್ರ ಕಂಪ್ಯಾರಿಸನ್ ಮಾಡ್ಕೊಂಡು ಏನೇನೋ ಊಹೆ ಮಾಡ್ಕೋತಿರ್ತದ. ಅದು ನಿಮ್ ಕೀಳರಿಮೆ ಪುಸ್ತಕ ಓದಕ್ರ ಅಲ್ಲಿ ಒಂದ್ ಸ್ವಲ್ಪ ನಮ್ಗೆ ಸಾಕಷ್ಟು ಅಲ್ಲಿ ಲಾಭ ಆಗ್ತದ. ಅಂದ್ರೆ ವ್ಯಕ್ತಿತ್ವ ದರ್ಪಣ ಮತ್ತ ತಿರುವುಗಳ ಅರಿವು, ಹಿಂಗ ಸಾಕಷ್ಟು ಪುಸ್ತಕಗಳು, 17 ಪುಸ್ತಕಗಳಿಂತ ಅಧಿಕವಾಗಿವೆ ಸರ್ ನಿಮ್ ಪುಸ್ತಕ. ಇದರಿಂದ ನಾವು ಸಾಕಷ್ಟು ಇಲ್ಲಿ ನಿಮ್ದು ಮಾರ್ಗದರ್ಶನ ಮುಖಾಂತರ ಇಲ್ಲಿ ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳು ಮತ್ತು ಆ ಪುಸ್ತಕ ಮತ್ತು ವಿಡಿಯೋ ಮಾಡಲ್ಸ್, ಹಿಂಗ ಪ್ರತಿಯೊಂದನ್ನು ನಾವು ನಿಮ್ ಜೊತೆ ಇರುವುದರಿಂದ ಇಲ್ಲಿ ಸಾಕಷ್ಟು ನಮ್ಮ ಕಲಿಕೆಯ ಮಟ್ಟ ಹೆಚ್ಚಾಗ್ತದ ಅಂತಾನೆ ಹೇಳ್ತೀನಿ ಸರ್. ಈ ವಿಡಿಯೋ ಮಾಡ್ಯೂಲ್ 24/7 ನೋಡ್ಬೋದು. ಈ ವಿಡಿಯೋನ ಪದೇ ಪದೇ ನೋಡ್ತಾ ಇದ್ರೆ ಅದರಲ್ಲಿ ಒಂದು ಆಡಿಯೋ ಮಾಡ್ಯೂಲ್ ಇದೆ, ಒಂದೆರಡು ಇಂಗ್ಲೀಷ್ನಲ್ಲಿ ಕೂಡ ಇದೆ. ಇವೆಲ್ಲ ಹೇಗೆ ಒಬ್ಬ ಕಲಿಕಾರ್ಥಿಗೆ ಸಹಾಯ ಆಗ್ತದೆ? ಸರ್, ಈ ವಿಡಿಯೋ ಮಾಡಲ್ಸ್ ನೋಡೋದ್ರಿಂದ ಈಗ ಸಾಕಷ್ಟು ಮಾತಾಡಿದಾರೆ ಸರ್, ಪೇರೆಂಟಿಂಗ್, ಆರ್ಟ್ ಆಫ್ ಪೇರೆಂಟಿಂಗ್ ಬಗ್ಗೆ. ಅಂದ್ರೆ ಅಲ್ಲಿ ಸಾಕಷ್ಟು ಜನ ಅಂದ್ರೆ ಇವತ್ತು ಆರ್ಟ್ ಆಫ್ ಪೇರೆಂಟಿಂಗ್ ಪ್ರತಿಯೊಬ್ಬರಿಗೂ ಬೇಕು ಸರ್. ಮಕ್ಕಳನ್ನ ಹೆಂಗ ಪೋಷಣೆ ಮಾಡಬೇಕು, ಪೋಷಣಾ ಕಲೆನೇ ಇವತ್ತಿನ ದಿವಸ ಬಹಳ ಮಹತ್ವದ ಅಂತಾನೆ ಹೇಳ್ಬೋದು. ಅಲ್ಲಿ ಪ್ರತಿಯೊಬ್ಬರು, ಹುಣಸೂರು ಕೃಷ್ಣಮೂರ್ತಿ ಆಗಿರ್ಬೋದು, ಸಾಕಷ್ಟು ಗಣ್ಯಾತಿ ಗಣ್ಯರು ತಮ್ಮದೇ ಆದ ಒಂದು ಸಾಕಷ್ಟು ಉಪಯೋಗ ಬರುವಂತ ಪೇರೆಂಟ್ಸಿಗೆ ಬಾಳ ಚಂದ ಹೇಳಿದ್ದಾರೆ, ವಿವರಣೆ ಮಾಡಿ. ಅಲ್ಲಿ ನಾವು ಸಾಕಷ್ಟು ಅಲ್ಲಿ ಕಲಿಬಹುದು ಸರ್. ಹೊಳ್ಳಿ ನೋಡೋದ್ರಿಂದ ಮತ್ತಂತಸು ಹೆಚ್ಚಿಗೆ ನಾವು ಹೊರಗೆ ಹಚ್ಚಿ ಕಲಿಬಹುದೇನೋ ಅಂತ ಅನಿಸ್ತದ ನನಗಲ್ಲಿ. ಆಯ್ತು, ನಮ್ಮ ಈ ವೀಕ್ಷಕರಿಗೆ ಇನ್ನೇನು ಕಿವಿ ಮಾತು ಹೇಳ್ತೀರಿ? ಯಾಕೆ ಜಯಪ್ರಕಾಶ್ ಅವರು ಕ್ಲಾಸ್ ಅಟೆಂಡ್ ಮಾಡಬೇಕು? ಸರ್, ಎಲ್ಲಾರು ಏನ್ ಮಾಡ್ಬೇಕು, ತಮ್ಮ ಆಸಕ್ತಿ ಇದ್ದವ್ರು, ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ಅಂದ್ರೆ, ಈಗ ಶಿಕ್ಷಕರು ಎಲ್ಲಾ ಕ್ಷೇತ್ರದ ಜನ ಇರ್ತಾರ, ತಮ್ಮದೇ ಆದ ಕ್ಷೇತ್ರದಲ್ಲಿ ಇನ್ನೊಂದಿಷ್ಟು ಹೆಚ್ಚಿಗೆ ನಾವು ಅಲ್ಲಿ ಏನೋ ಒಂದ್ ಸ್ವಲ್ಪ ನಾವು ಮುಂದೆ ಹೋಗ್ಬೇಕು, ಅಲ್ಲಿ ಆ ಇದು ಪ್ರಭುತ್ವ ಪಡಿಬೇಕು, ಅಲ್ಲಿ ನಮ್ಮದೇ ಆದಂತ ಒಂದು ಸ್ಥಾನ ಗುರುತಿಸಲ್ಪಡು ಐಡೆಂಟಿಟಿ ಅತ್ತಾರಲ್ಲ, ಆ ತರ ಆ ಕ್ಷೇತ್ರದಲ್ಲೇ ಮಾಡ್ಕೋಬೇಕಂದ್ರೆ ನಿಮ್ ಮಾರ್ಗದರ್ಶನ ಅವಶ್ಯನೇ ಅಂತಾನೆ ಹೇಳ್ತೀನಿ ಸರ್.
ಓಕೆ. ನೇತ್ರಾವತಿ ವಿಜಯಪುರದವರು, ಗೃಹಿಣಿಯಾಗಿದ್ದ ನೇತ್ರಾವತಿ ಆ, ಈಗ ಯೋಗ ಶಿಕ್ಷಕಿ ಮತ್ತು LIC ಏಜೆಂಟ್. ನಿಮ್ಮಲ್ಲಾದ ಈ ಒಂದು ಬದಲಾವಣೆ ನಿಮ್ಮ ವ್ಯಕ್ತಿತ್ವದಲ್ಲೂ ಸಾಕಷ್ಟು ಬದಲಾವಣೆ ಆಯಿತು ಅಂತ ಅಂದ್ಕೊಂತೇನೆ. ಹೇಗದು? ಹೌದು ಸರ್, ಸಾಕಷ್ಟು ವ್ಯಕ್ತಿತ್ವದಲ್ಲಿ ಬದಲಾವಣೆ ಪರಿವರ್ತನೆ ಆಗಿದೆ ಸರ್. ನಾನು ಈ ಕ್ಲಾಸಿಗೆ ಬರೋಕ್ಕಿಂತ ಮುಂಚೆ ಹೌಸ್ ವೈಫ್. ಅಂದ್ರೆ ಯಾಕಂದ್ರೆ ನನ್ನ ಮನೆ, ನನ್ನ ಫ್ಯಾಮಿಲಿ, ಕುಟುಂಬದವ್ರ ಜೊತೆ ಅಟ್ಟೆ ಒಡನಾಟ ಇರ್ತಿತ್ತು. ಅಂದ್ರೆ ಹೆಚ್ಚು ಜನರ ಜೊತೆ ಹೊರಗಡೆ ಹೋಗಿ ಅಂದ್ರೆ ಪ್ರತಿಯೊಂದನ್ನು ಹೊರಗಡೆ ಹೋದ್ರೆ ಕಮ್ಯುನಿಕೇಶನ್ ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಲಿಲ್ಲ ಸರ್. ನನ್ನ ವೈಯಕ್ತಿಕವಾಗಿ ನನಗ್ ಗೊತ್ತಿರ್ಲಿಲ್ಲ. ಯಾಕಂದ್ರೆ ಬರೇ ಫ್ಯಾಮಿಲಿ ಜೊತೆನೆ ಇರೋದ್ರಿಂದ ಬರೇ ಫ್ಯಾಮಿಲಿ ಅವ್ರು ಹೋದ್ರೆ ಅಷ್ಟೇ ಧಾರಾವಾಹಿ ಮಾತಾಡ್ತಿದ್ದ. ಮತ್ತೆ ಯಾವುದೇ ಅಲ್ಲಿ ನಮ್ಮ ಒಡನಾಟ ಅಂದ್ರೆ ಈಗ ಬೇರೆಯವರ ಜನರ ಜೊತೆನು ಹೆಂಗ್ ಕಮ್ಯುನಿಕೇಶನ್ ಮಾಡ್ಬೇಕು ಮತ್ ಅನ್ನೋದು ಪ್ರತಿಯೊಂದನ್ನು ಸಾಕಷ್ಟು ಇಲ್ಲಿ ಕಲ್ತಿದ್ದೀನಿ. ಮತ್ತೆ ಧೈರ್ಯದಿಂದ ಯಾವುದೇ ಅಲ್ಲಿ ಒಂದು ಎಲ್ಲಾನು ನಮ್ದು ಕರೆಕ್ಟೇ ಅಂತ ಹೇಳಿ ಈಗ ನಾ ಎಲ್ಲಾ ಆನ್ಸರ್ ಕೊಡಕತ್ತೀನಿ. ಕೆಲವೊಬ್ರಿಗೆ ಕರೆಕ್ಟ್ ಅನ್ಸ್ಬಹುದು, ಕೆಲವೊಬ್ರು ಇವ್ರೇನ್ ಹೇಳಕತ್ತಾರಂತ ಅನಿಸ್ಬಹುದು. ಆದ್ರೆ ಅವರು ನನಗ ಏನ್ ತಿಳಿದದ ಅದು ಹೇಳ್ತಾ ಇದ್ದೀನಿ ಅಷ್ಟೇ ಸರ್. ನಿಮಗೆ ಒಂದು ಅಳುಕು ಆತಂಕ ಇದ್ದಿದ್ದು ನೆನಪಾಯ್ತು, ಸಾರ್ ನಾನು ವಿಜಯಪುರದವಳು, ಆ ಕಡೆ ಶೈಲಿಲಿ ಮಾತಾಡ್ತೀನಿ ಅಂತ. ಈಗ ನೀವು ಅದನ್ನ ಸರಾಗವಾಗಿ ಆರಾಮಾಗಿ ಮಾತಾಡ್ತಾ ಇದ್ದೀರಿ ಅಂತ ಅನ್ನಿಸ್ತಾ ಇದೆ ನನಗೆ. ಸರ್ ಈ ವಿಜಯಪುರ ಶೈಲಿ ಆದ್ರೇನು ಯಾವ್ದೇನು ಸುಮ್ಮನೆ ನನಗೇನಂತ ನಿಮ್ದೊಂದು ಸರ್ ನಿಮ್ ಮಾರ್ಗದರ್ಶನ ಸರ್. ಮೊದಲು ಏನ್ ತಿಳಿತದ ಹೇಳುದು, ಆಮೇಲೆ ಇವ್ರೆಲ್ಲಾ ನಮ್ ಕಲಿಕಾರ್ಥಿಗಳು ಇರ್ತಾರ, ನೀವ್ ಇರ್ತೀರಿ, ಏನ್ ತಿದ್ಕೋಬೇಕು ಅನ್ನೋದು ತಿದ್ಕೋತೀನಿ ಸರ್. ತಪ್ಪಿದ್ರ ತಿದ್ಕೊಳ್ಳೋದು, ಅದ್ರಾಗೇನಿಲ್ಲ. ಯಾರು ಪ್ರತಿಯೊಬ್ಬರಿಂದ ಕಲಿಯೋದು ಇರ್ತದ ಅಂತ ಹೇಳ್ತಾರಲ್ಲ, ಪ್ರತಿಯೊಂದೊಂದು ಕಲಿಯೋದು ಸರ್ ಪ್ರತಿಯೊಬ್ಬರ ಅಂತ. ನಿಮ್ದು ಮಾರ್ಗದರ್ಶನ, ನಿಮ್ದು ಏನ್ ತಿದ್ದುಪಡಿ ಅದೆಲ್ಲ ಮಾಡ್ಕೊಂಡು ನಮ್ ಮುಂದೆ ಹೋಗ್ಬೇಕು ಅನ್ನೋದೇ ಅದ ಸರ್. ಈಗ 2025ನಲ್ಲಿ ಆನ್ಲೈನ್ನಲ್ಲಿ ಕಲಿತವರು ದ ಬೆಸ್ಟ್ ಸ್ಪೀಕರ್ ಅವಾರ್ಡ್ ಗೋಸ್ ಟು ನೇತ್ರಾವತಿ. ಹಾ, ಆ ನೇತ್ರಾವತಿ ವೇದಿಕೆ ಮೇಲೆ ಗ್ರ್ಯಾಟಿಟ್ಯೂಡ್ ಫಂಕ್ಷನ್ ಸೆಪ್ಟೆಂಬರ್ ಆ, ಮಧ್ಯಭಾಗದಲ್ಲಿ ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ವರ್ಲ್ಡ್ ಕಲ್ಚರಲ್ಲಿ ಬಂದು ಪ್ರಶಸ್ತಿ ತಗೊಂಡ್ರಿ. ಆ ಕ್ಷಣ ಹೇಗಿತ್ತು? ಸರ್ ಆ ಕ್ಷಣ ನಾನು ಮರೆಯಲಾಗದ ಕ್ಷಣ ಅಂತಾನೆ ಹೇಳ್ತೀನಿ ಸರ್. ಯಾಕಂದ್ರೆ ಬರೇ ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬ ಅಷ್ಟು ಬಿಟ್ರೆ ನನಗೆ ಎಲ್ಲಿ ಈ ತರ ಅವಕಾಶ ಇರ್ಲಿಲ್ಲ ಸರ್. ಬರೇ ನಾವು ಹೈಸ್ಕೂಲ್ ಮತ್ತು PUC ಅಷ್ಟೇ. ಅವಾಗ ಅಲ್ಲಿ ಅಷ್ಟೇ ನಾವು ಅಂದ್ರೆ ಏನೋ ಒಂದು ಆಟದಾಗ ಅದು ಇದು ಗೆದ್ದಕ್ರ ಒಂದು ಮೆಡಲ್ ಕೊಡ್ತಿದ್ರು, ಅದಷ್ಟೇ ಖುಷಿ. ಅಲ್ಲಿಗೆ ನಮ್ಮದು ಸ್ಟಾಪ್ ಆಗಿ ಹೋಗ್ಬಿಟ್ಟಿತ್ತು ಸರ್. ಯಾಕಂದ್ರೆ ಇಲ್ಲಿ ನಾವು ಏನೋ ಅಂದ್ರೆ ಇನ್ನ ನನಗೆ ಏನಾರು ಕಲಿಬೇಕು ಅನ್ನೋದು ಒಂದು ನಮ್ದು ಹಪಾಪಿ ಅಂತಾರಲ್ಲ, ಆ ತರ ಇರೋದು ನಿಮ್ ಮಾರ್ಗದರ್ಶನ ಸಿಕ್ತು. ಈ ಮಾರ್ಗದರ್ಶನದಲ್ಲೇ ನನಗೆ ಏನ್ ತಿಳಿತದ ಹಂಗ ನಾನು ಸರವಾಗಿ ಮಾತಾಡ್ಕೋತ ಹೊಂಟಿದೀನಿ. ಅದು ತಿದ್ದುಪಡಿ ನೀವು ಮಾಡ್ತಾ ಇದ್ದೀರಿ ಇನ್ನ ಹಂಗೆ. ಯಾಕಂದ್ರೆ ಅಲ್ಲಿ ನಾನು ಪ್ರಶಸ್ತಿ ತಂದು ಕೊಟ್ಟದು ಒಂದು ಏನಂದ್ರೆ ಇನ್ನೊಂದ್ ಸ್ವಲ್ಪ ಸ್ಕೇಲಿಂಗ್ ಅಪ್ ಆಗ್ಬೇಕು, ಇನ್ನೂ ಅರಿಬೇಕು ಅನ್ನೋದೇ ನನ್ನ ಒಂದು ಅದು ಸೂಚನೆ ಅಂತಾನೆ ಹೇಳ್ತೀನಿ. ಏನದು ಸ್ಕೇಲಿಂಗ್ ಅಪ್ ಅಂದ್ರೇನು? ಸರ್ ಇನ್ನೊಂದ್ ಸ್ವಲ್ಪ ಎತ್ತರಕ್ಕೆ ಅಂತಾರಲ್ಲ, ಇನ್ನೊಂದ್ ಸ್ವಲ್ಪ ಏರ್ಬೇಕೇನೆ ಅನ್ಸ್ತದ ನನ್ನ ಜೀವನ ಯಾಕೆ ಇದಕ್ಕೆಲ್ಲ. ಅಲ್ಲೇ ಇರಬಾರ್ದಾ? ಯಾಕೆ ಏರ್ಬೇಕು? ಸರ್ ನಿಂತ ನೀರ್ ಯಾವಾಗಲೂ ಸ್ಮೆಲ್ ಬರ್ತದಲ್ಲ, ಆ ತರ ಹರಿವು ನೀರಿನ ತರ ಹಂಗೆ ಮುಂದ್ ಹೋಗ್ಬೇಕು ಅನ್ನೋದೇ ಅದ ಸರ್. ಓಕೆ. ನೇತ್ರಾವತಿ, ಇವತ್ತು ತಾವು ಬಂದ್ರಿ, ನಾನು ಸರ್ಪ್ರೈಸ್ ಇಂಟರ್ವ್ಯೂ ಮಾಡಿದೆ. ನಿಮ್ಮ ಅನಿಸಿಕೆಗೆ ಧನ್ಯವಾದ. ಧನ್ಯವಾದಗಳು ಸರ್.